ಗೌರಿ ಲಂಕೇಶ್ ಹತ್ಯೆ ಕೇಸ್ನ ಆರೋಪಿ ಎಲೆಕ್ಷನ್ಗೆ ಸ್ಪರ್ಧೆಯನ್ನ ಮಾಡಲಿದ್ದಾರೆ. ಪತ್ರಕರ್ತೆ ಹತ್ಯೆ ಕೇಸ್ ಆರೋಪಿ ಶ್ರೀಕಾಂತ್ ಪಂಗಾರ್ಕರ್ ಸದ್ಯಕ್ಕೆ ಎಲೆಕ್ಷನ್ ಅಲ್ಲಿ ಸ್ಪರ್ಧೆಯನ್ನ ಮಾಡಲಿದ್ದಾರೆ. ಗೌರಿ ಲಂಕೇಶ್ ಹತ್ಯೆ ಕೇಸ್ನ ಆರೋಪಿ ಪತ್ರಕರ್ತೆ ಹತ್ಯೆ ಕೇಸ್ ಆರೋಪಿ ಶ್ರೀಕಾಂತ್ ಪಂಗಾರ್ಕರ್ ಮಹಾರಾಷ್ಟ್ರ ಮುನ್ಸಿಪಲ್ ಚುನಾವಣೆಗೆ ಸ್ಪರ್ಧಿಸಿದ ಆರೋಪಿ. ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇರುವ ಪಂಗಾರ್ಕರ್ ಜನವರಿ 15ರಂದು ಜಲ್ಮಾ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆ ಈ ಹಿಂದೆ ಅವಿಭಜಿತ ಶಿವಸೇನೆಯಿಂದ ಕೌನ್ಸಿಲರ್ ಆಗಿ ಆಯ್ಕೆಯಾಗಿದ್ರು. 2024ರಲ್ಲಿ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆಯನ್ನ ಸೇರಿದ್ರು. ಆಕ್ರೋಶದ ನಂತರ ಪಕ್ಷ ಸೇರ್ಪಡೆಗೆ ಬ್ರೇಕ್ ಅನ್ನ ಹಾಕಲಾಗಿತ್ತು. ಗೌರಿ ಲಂಕೇಶ್ ಹತ್ಯೆ ಆರೋಪದಲ್ಲಿ 2018ರಲ್ಲಿ ಅರೆಸ್ಟ್ ಆಗಿದ್ರು. ಸೆಪ್ಟೆಂಬರ್ 2024ರಲ್ಲಿ ಕರ್ನಾಟಕ ಹೈಕೋರ್ಟ್ ಜಾಮೀನನ್ನ ನೀಡಿತ್ತು. ಇನ್ನು ಗೌರಿ ಲಂಕೇಶ್ ಹತ್ಯೆ ಕೇಸ್ನ ಆರೋಪಿ ಎಲೆಕ್ಷನ್ ನಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಇನ್ನು ಜನವರಿ 15ರಂದು ಜಲ್ಮಾ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆ ಇದೆ. ಈ ಹಿಂದೆ ಅವಿಭಜಿತ ಶಿವಸೇನೆಯಿಂದ ಕೌನ್ಸಿಲರ್ ಆಗಿ ಆಯ್ಕೆಯಾಗಿದ್ರು. ಇನ್ನು 2024ರಲ್ಲಿ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆಯನ್ನು ಕೂಡ ಸೇರಿದ್ರು. ಆಕ್ರೋಶದ ನಂತರ ಪಕ್ಷ ಸೇರ್ಪಡೆಗೆ ಬ್ರೇಕ್ ಕೂಡ ಹಾಕಲಾಗಿತ್ತು. ಗೌರಿ ಲಂಕೇಶ್ ಹತ್ಯೆ ಆರೋಪದಲ್ಲಿ 2018ರಲ್ಲಿ ಅರೆಸ್ಟ್ ಆಗಿದ್ರು. ಸೆಪ್ಟೆಂಬರ್ 2024ರಲ್ಲಿ ಕರ್ನಾಟಕ ಹೈಕೋರ್ಟ್ ಜಾಮೀನನ್ನು ನೀಡಿತ್ತು. ಇನ್ನು ಯಾರು ಈ ಪಂಗಾರ್ಕರ್ ಅಂತ ನೋಡ್ತಾ ಹೋದ್ರೆ, ಪತ್ರಕರ್ತೆ ಗೌರಿ ಲಂಕೇಶ್ ಏನಿದ್ರು ಅವರ ಹತ್ಯೆ ಆರೋಪಿಯಾಗಿದ್ದಾರೆ. ಪಂಗಾರ್ಕರ್ ಅವಿಭಜಿತ ಶಿವಸೇನೆ ಜಲ್ಮಾ ಪುರಸಭೆಯ ಸದಸ್ಯ, ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿರುವ ಹತ್ಯೆ ಆರೋಪಿಯನ್ನು 2011ರಲ್ಲಿ ಶಿವಸೇನೆ ಅವರಿಗೆ ಟಿಕೆಟ್ ಅನ್ನು ನಿರಾಕರಣೆ ಕೂಡ ಮಾಡಿತ್ತು. ಬಲಪಂಥೀಯ ಹಿಂದೂ ಜನಜಾಗೃತಿ ಸಮಿತಿಯನ್ನ ಸೇರ್ಪಡೆಯಾಗಿದ್ರು. ಪಂಗಾರ್ಕರ್ ವಿರುದ್ಧ ಸ್ಫೋಟಕ ಕಾಯ್ದೆ ಕೂಡ ಇದೆ.